ಹಲೋ 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 ಲಕ್ಕಿ ಠಾಕ್ ಹೇಳ್ತೀರಲ್ಲ. ಹಲೋ 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 ಲಕ್ಕಿ ಠಾಕ್. ಗುರುಪೂರ್ಣಿಮೆ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ ಗುರುಪೂರ್ಣಿಮೆ. ಲೈಫಲ್ಲಿ ತುಂಬ ಜನಗಳು ಬಂದು ಬರ್ತಾರೆ ಹೋಗ್ತಾರೆ. ಒಂದು ರೀತಿ ಒಳ್ಳೆಯ ಪಾಠ ಹೇಳೋರೆಲ್ಲ ಗುರುಗಳೇ. ಲೈಫಲ್ಲಿ ತುಂಬ ಜನ ಗುರುಗಳು ಬರ್ತಾರೆ, ಅದರಲ್ಲಿ ಒಳ್ಳೆಯ ಪಾಠ ಹೇಳೋರೆಲ್ಲ ಗುರುಗಳೇ. ಮನುಷ್ಯರ ಬೆಳವಣಿಗೆಗೆ ಗುರುಗಳು ಮುಖ್ಯ. ಈಗಂತೂ 1 ವರ್ಷದಿಂದ ಅಲ್ಲ 6 ತಿಂಗಳಿಂದನೇ ಗುರುಗಳು ಬೇಕು ಮಕ್ಕಳಿಗೆ. ಎಲ್ಲರೂ ಗುರುಗಳೇ, ಆದರೆ ಅದರಲ್ಲಿ ನಾವು ಎಷ್ಟೋ ಜನ ದೊಡ್ಡವರು, ಎಷ್ಟೋ 6 ತಿಂಗಳಿಗೆ ಮಕ್ಕಳಿಗೆ ಗುರುಗಳು ಬೇಕು. ನಮಗಿವಾಗ ಎಷ್ಟು ದೊಡ್ಡವರಾದರೂ ನಾವು ಗುರುಗಳನ್ನ ನೆನೆಸ್ಕೋತೀವಿ. ಅಂಥದ್ರಲ್ಲಿ ಈ ಗುರುಪೂರ್ಣಿಮೆ ನೆನೆಸ್ಕೊಳ್ಳಿ ಅಂತಲೇ ಈ ಗುರುಪೂರ್ಣಿಮೆ ಮಾಡಿರೋದು. ಎಷ್ಟೇ ದೊಡ್ಡವರಾದರೂ ಗುರು ನಿಮಗೆ ಕಲಿಸಿದ್ದ ಪಾಠನ ಮರಿಬೇಡ್ರಿ, ನೀವು ನೆನೆಸ್ಕೊಳ್ರಿ ಅಂತ ಕಲಿಸಿರ್ತಾರೆ. ಈ ಗುರುಪೂರ್ಣಿಮೆ ಮಾಡ್ತಾರೆ ಅನಿಸುತ್ತೆ. ಜ್ಯೋತಿಷಿಗಳು ತುಂಬ ಹೇಳ್ತಾರೆ, ಗುರುಪೂರ್ಣಿಮೆ ದಿವಸ ಆ ಪೂಜೆ ಈ ಪೂಜೆ ಎಲ್ಲ ಪೂಜೆ ಮಾಡಿ ಒಳ್ಳೆಯದು, ತುಂಬ ತುಂಬ ಒಳ್ಳೆಯದಾಗುತ್ತೆ, ಎಲ್ಲ ಭಾಗ್ಯ ಸಿಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಒಬ್ಬರು ಗುರುಪೂರ್ಣಿಮೆ ದಿವಸ ಬುದ್ಧಂದು ಜಾಸ್ತಿ, ಬುದ್ಧನೇ ಅವನು ಅಹಿಂಸೆ ಪಾಠ ಹೇಳ್ದ ಅಂತ ಅವನ ನೆನಪಾಗಿ ಬುದ್ಧ ಪೂರ್ಣಿಮೆ ಮಾಡೋದು. ಬುದ್ಧ ಪೂರ್ಣಿಮೆನೇ ಗುರುಪೂರ್ಣಿಮೆ ಆಗಿರೋದು. ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು, ಅವಳನ್ನ ಪೂಜೆ ಮಾಡಿರಿ ಅಂತ ಹೇಳ್ತಾರೆ. ತಂದೆನೂ ಅಷ್ಟೇ, ಒಳ್ಳೆಯ ಪಾಠಗಳು ಎಷ್ಟೋ ಹೇಳ್ಕೊಡ್ತಾರೆ. ಅವರು ಒಂಥರ ಗುರುಗಳು ಇದ್ದಂಗೆ. ಯಾರನ್ನೇ ಆಗಲಿ ನಂಬೋ ಕಾಲ ಅಲ್ಲ ಇದು. ಆದ್ದರಿಂದ ಒಳ್ಳೆಯ ಪಾಠ ಯಾವುದು, ಕೆಟ್ಟ ಪಾಠ ಯಾವುದು ಅಂತ ಚೆನ್ನಾಗಿ ತಿಳ್ಕೊಂಡು ಒಳ್ಳೇದು ಮಾತ್ರ ತಗೊಂಡು ನಡಿಬೇಕು. ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬಿಡಬಾರ್ದು. ಲಕ್ಕಿ ಟಾಕ್, ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬಬಾರ್ದು. ಆದರೆ ಹೇಳಿದ್ದನ್ನೆಲ್ಲ ನಮ್ಮದೇ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ತಿಳ್ಕೊಳ್ಳೋ ವಿವೇಚನೆ ಇತ್ತಲ್ಲಿಗೆ ಇರಬೇಕು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡು ನಡಿಬೇಕು. ಮತ್ತು ಏನಾದರೂ ಆಗಲಿ ಗುರುಗಳು, ಒಳ್ಳೆಯ ಗುರುಗಳು, ನಾವು 1ರಿಂದ 10, 10ರಿಂದ ಮುಂದೆ ಕಾಲೇಜು, ಎಷ್ಟೋ ಜನ ಗುರುಗಳು ಬರ್ತಾರೆ. ಎಲ್ಲರಿಗೂ ಇಲ್ಲೇ ಒಂದು ಸೆಲ್ಯೂಟ್ ಹೊಡೆದು ಬಿಡ್ರಿ, ನಮಸ್ಕಾರ ಅಂತ ಹೇಳಿಬಿಡ್ರಿ. ಎಲ್ಲ ಗುರುಗಳಿಗೂ ಹೇಳೋಕ್ಕಾಗದವರು ಯಾರಿಗೂ ಒಬ್ಬರು ಗುರುಗಳಿಗಾರಿ ಹೇಳ್ರಿ. ನೀವು ದೂರದಿಂದನೇ, ಇಲ್ಲ ನೀವು ಇರೋ ಕಡೆಯಿಂದನೇ ಏನು ಅವ್ರನ್ನ ನೋಡಬೇಕಾಗಿಲ್ಲ. ಫೋನ್ ಇದೆ, ಮೆಸೇಜ್ ಇದೆ, ಎಲ್ಲ ಇದೆ, ಕಾಂಟ್ಯಾಕ್ಟ್ ಇರೋರು ಇರ್ತಾರೆ, ನಮಸ್ಕಾರ ಅನ್ನೋರು ಅಂತಾರೆ. ಆದರೆ ರೆಸ್ಪೆಕ್ಟ್ ಕೊಡಿ ಅಷ್ಟೇ. ಗುರುಗಳ ಬಗ್ಗೆ ಯಾವಾಗಲೂ ಕೀಳಾಗಿ ಮಾತಾಡಬೇಡ್ರಿ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಕೆಟ್ಟವರಾದರೂ ಅವ್ರ ಪಾಠ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಅದರಿಂದ ನಮಗೇನು ಕೆಟ್ಟದ್ದು ಮಾಡಿಲ್ವಲ್ಲ. ರೆಸ್ಪೆಕ್ಟ್ ಅಷ್ಟೇ. ರೆಸ್ಪೆಕ್ಟ್ ಕೊಡೋಕ್ಕೇನು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ನಾವು ಗುರುಗಳು. ಆಯಿತಾ, ಗುರುಪೂರ್ಣಿಮೆದು ಮಾತು ಇನ್ನೇನು ಹೇಳಬೇಕು. ನಮಗೆ ಎಷ್ಟೆಷ್ಟೋ ಈ ಸ್ಕೂಲ್ ಕಾಲೇಜ್ ಪಾಠ ಅಲ್ಲದಲ್ಲೇ ಬೇರೆ ಬೇರೆ ಹಾಬೀಸ್ ಎಲ್ಲ ಇರುತ್ತೆ ನಮಗೆ. ಅದು ಇದು ಎಲ್ಲ, ಚಿತ್ರಕಲೆ ಅಂತೆ, ಪಿಕ್ಚರ್ ಅಂತೆ, ಅದಂತೆ ಇದಂತೆ. ಯೂಟ್ಯೂಬಿಗೆ ಬರೋಕ್ಕೆ ಏನಿರಬೇಕು, ಹಾಬೀಸ್ ಇರಬೇಕು. ಆ ಹಾಬೀಸ್ ಥರ ಅದಕ್ಕೂ ಗುರುಗಳು ಇರ್ತಾರೆ. ನಮ್ಗೆ ಆಟ ಕಲಿಸ್ತೋರು, ಪಾಠ ಕಲಿಸ್ತೋರು, ಮತ್ತು ರಂಗೋಲಿ ಬಿಡೋದು ಕಲಿಸ್ತೋರು, ಅಡುಗೆ ಮಾಡೋದು ಕಲಿಸ್ತೋರು, ಎಲ್ಲ ಒಂಥರ ಗುರುಗಳೇ. ಏನೇ ಆಗಲಿ ಎಲ್ಲ ಗುರುಗಳಿಗೂ
ಕಲಬೇಡ ಕುಲಬೇಡ ಹುಸಿಯ ನುಡಿಯ ಬೇಡ ಅನ್ಯರ ಬಸವಣ್ಣನವರು ಮೊದಲನೇ ಗುರುಗಳು. ಅವರು ವಚನ ಗುರುಗಳು. ವಚನ ಪಾಠ ಹೇಳಿ ಜಗತ್ತಿಗೆ ಗುರು ಆದವರು, ಜಗದ್ಗುರುಗಳು ಅವರೆಲ್ಲ. ಬಸವಣ್ಣನವರು, ಶೃಂಗೇರಿ ಜಗದ್ಗುರು, ಇವರೆಲ್ಲ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಇವರೆಲ್ಲ ಜಗದ್ಗುರುಗಳು ಅನ್ನಿಸ್ಕೊಂಡವರು, ಜಗತ್ತಿಗೆ ಪಾಠ ಹೇಳ್ದಂಥವ್ರು ಇವರೆಲ್ಲ. ಅದರಲ್ಲೂ ಶ್ರೀಕೃಷ್ಣನ ಭಗವದ್ಗೀತೆ ಅಂತೂ ಎಲ್ಲರಿಗೂ ಒಳ್ಳೆಯ ಗ್ರಂಥ. ಮತ್ತು ರಾಮಾಯಣ, ಮಹಾಭಾರತ, ಇದನ್ನು ನಮ್ಮದು ಇದರಲ್ಲಿ ಜಗತ್ತಿಗೆ ಬೇಕಾದ್ದೆಲ್ಲ ನೀತಿ ಪಾಠಗಳು ಇವೆ. ಇವೆಲ್ಲ ಬರೆದವರು ಗುರುಗಳೇ. ವ್ಯಾಸ ಮಹರ್ಷಿಗಳು, ವಾಲ್ಮೀಕಿ ರಾಮಾಯಣ ಬರೆದವರು, ಎಷ್ಟೋ ಜನ ಗುರುಗಳು. ಈ ಪ್ರಪಂಚಕ್ಕೆಲ್ಲ ಪ್ರಪಂಚ ಒಂದು ನಂಬಿಕೆ, ಒಂದು ಇದು ಪಾಠ ಅಂತ ಕಲಿಬೇಕಾದ್ರೆ ಎಲ್ಲದಕ್ಕೂ ಎಷ್ಟೋ ಜನ ಗುರುಗಳು ಹೆಸರು ಮಾಡಿದ್ದಾರೆ. ಗುರು ಪೂರ್ಣಿಮೆಯಿಂದ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಮತ್ತು ಗುರುವೇ ನಮಃ, ಸದ್ಗುರುವೇ ನಮಃ, ಸದ್ಗುರುವೇ ನಮಃ, ಸದ್ಗುರುವೇ ನಮಃ. ಒಂದೊಂದು ಕಡೆ ಒಂದೊಂದು ಒಳ್ಳೆಯ ಪಾಠಗಳು ಕಲಿಬೇಕು. ಹಂಸ ಕ್ಷೀರ ನ್ಯಾಯದಂತೆ ಇರಬೇಕು ಈ ಭೂಮಿ ಮೇಲೆ. ಒಳ್ಳೇದು ಮಾತ್ರ ತಗೋಬೇಕು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಆರಿಸ್ಕೊಂಡು ಒಳ್ಳೆಯ ಯೋಚನೆಗಳು, ಒಳ್ಳೆಯ ಆಲೋಚನೆಗಳು ಅದ್ರ ಜೊತೆ ನಡಿಬೇಕು. ತಾಯಿ ಮೊದಲ ಗುರುವು, ಮನೆಯೇ ಮೊದಲ ಪಾಠಶಾಲೆ. ಓಂ ಗುರುವೇ ನಮಃ. ಗುರು ಪೌರ್ಣಿಮೆ